ಓಕೆ, ಸೊ ಬೇಸಿಕ್ಲಿ ನಾನು ಏನು ಶೇರ್ ಮಾಡ್ತೀನಿ ಅಂದರೆ, ಸೊ ಹೌ ಐ ಪ್ಯಾಕ್, ವಾಟ್ ಐ ಪ್ಯಾಕ್ ಇಂಡಿಯಾಗೆ ಹೋಗ್ಬೇಕಾದ್ರೆ ಅಂತ. ಬಟ್ ದ ಥಿಂಗ್ ಈಸ್, ಆ್ಯಕ್ಚುಲಿ ಏನು ಮಾಡ್ತಾರೆ ಎಲ್ಲರೂ ಅಂತಂದರೆ, ಇಲ್ಲಿಂದ ಹೋಗ್ಬೇಕಾದ್ರೆ ಏನೂ ತೊಗೊಂಡೋಗಲ್ಲ, ಏನೇನು ಗಿಫ್ಟ್ಸ್ ಇಟ್ಕೊಂಡಿರ್ತಾರೋ ಅದನ್ನ ತೊಗೊಂಡು ಹೋಗ್ತಾರೆ. ಪ್ಲಸ್ ಒಂದು 2-3 ಬಟ್ಟೆ, ಒಂದು 3-4 ಬಟ್ಟೆ ಇಟ್ಕೊಂಡು ಹೋಗ್ಬೋದೇನೋ ಬೇಸಿಕ್ಲಿ. ಬಟ್ ನಾನು ಇಲ್ಲಿಂದನೂ ತುಂಬ್ಕೊಂಡು ಹೋಗ್ತೀನಿ, ಅಲ್ಲಿಂದ ಬರಬೇಕಾದ್ರೂ ತುಂಬ್ಕೊಂಡು ಬರ್ತೀನಿ. ಸ್ವಲ್ಪ ದೇಸ್ ಅ ಪ್ರಾಬ್ಲಮ್. ಬಟ್ ಐ ವಿಲ್ ಟೆಲ್ ಯು ವೈ ಐ ಡೂ ದ್ಯಾಟ್. ಬೇಸಿಕ್ಲಿ ಇವತ್ತು ಹೇಳ್ತೀನಿ ಏನಕ್ಕೆ ಅದು ಮಾಡ್ತೀನಿ ಅಂತ. ಸೊ ವಾಟ್ ಎವ್ರಿಬಡಿ ಸೇಸ್, ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ, ಸೊ ಯು ವೆನ್ ಯು ಗೋಯಿಂಗ್ ದೇರ್ ಜಸ್ಟ್ ಟೇಕ್, ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ತಗೋ, ಬಿಕಾಸ್ ಬರ್ತಾ ತೊಗೊಂಬರ್ಬೋದು ಅಂತ. ಇಟ್ ಮೇಕ್ಸ್ ಸೆನ್ಸ್. ಬಟ್ ನನಗೆ ಐ ವುಡ್ ಬಿ, ಇವಾಗ ಜೀನ್ಸ್, ಸಪೋಸ್ ಟೇಕ್ ಜೀನ್ಸ್, ಐ ನೀಡ್ 3 ಕಲರ್ಸ್, ಬೇಸಿಕ್ 3 ಕಲರ್ಸ್ ಜೀನ್ಸ್ ಬೇಕು, ವಿಚ್ ಇಸ್ ಬ್ಲ್ಯಾಕ್ ಆ್ಯಂಡ್ ಡಾರ್ಕ್ ಬ್ಲೂ ಆ್ಯಂಡ್ ಲಿಟಲ್ ಲೈಟ್ ಬ್ಲೂ, ಮತ್ತು ಒಂದು ಬೀಜ್ ಪ್ಯಾಂಟ್ ಬೇಕು ನನಗೆ. ಸೊ ದೀಸ್ ಆರ್ ಮೈ ಬೇಸಿಕ್ 4 ಕಲರ್ಸ್ ಲೈಕ್ ಪ್ಯಾಂಟ್ಸ್ ನಂಗೆ ಬೇಕೇ ಬೇಕು. ಸೊ ಐ ವುಡ್ ಬಿ ಅಕಸ್ಟಮ್ಡ್ ಟು ಮೈ ಜೀನ್ಸ್. ನಂಗೆ ಇವಾಗ ಒಂದು just adjust ಆಗ್ಬಿಟ್ಟಿರುತ್ತೆ. ಸೊ ಗೋಯಿಂಗ್ ಆ್ಯಂಡ್ ಬೈಯಿಂಗ್ ಸಮಥಿಂಗ್ ನ್ಯೂ ಆ್ಯಂಡ್ it's just too much work ಅಂತ ಅನ್ಸುತ್ತೆ. ಅಥವಾ ನನಗೆ what if I don't find the right one, or what if I won't be able to go and buy, what if I'm in a hurry ಅಂದ್ಬಿಟ್ಟು I'll just keep everything like, so basically, so see, this is a black jean, and this is a dark blue jean, and this is a light blue jean, and there's a beige color pant ಆಯ್ತಾ. ಸೊ ಇದ್ರ ಜೊತೆಗೆ ಒಂದು ದಿಸ್ ಇಸ್ ರೀಸೆಂಟ್ಲಿ ಬಾಟ್ ಕಾರ್ಗೋ ಪ್ಯಾಂಟ್, ಇದನ್ನು ಇಟ್ಕೊಂಡಿದ್ದೀನಿ ಬಿಕಾಸ್ ಐ ಆಮ್ ಪ್ಯಾಕಿಂಗ್. ಸಿ ಸಪೋಸ್ ಅದನ್ನು ಇಟ್ಕೊಂಡಿದ್ದೀನಿ ಜಸ್ಟ್ ಇನ್ ಕೇಸ್ ಅಂತ. ಸೊ ಬೇಸಿಕ್ಲಿ ಐ ಆಮ್ ಗೋಯಿಂಗ್ ಲೈಕ್ ಪ್ರಾಪರ್ ಸಮ್ಮರ್ಗೆ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ನಾಟ್, ನಾನು ಏನೇನು ಹೊಸ ಬಟ್ಟೆ ತೊಗೊಂಡಿದ್ದೀನೋ, ಅಥವಾ ನಾನು ಇಲ್ಲಿ ಏನೇನು ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ, ಎವ್ರಿಥಿಂಗ್ ಇಸ್ ಅಕಾರ್ಡಿಂಗ್ ಟು ದ ಸೀಸನ್. ಸೊ ಐ ಹ್ಯಾವ್ ಕೆಪ್ಟ್ ಒಂದು 2 ಸ್ಕರ್ಟ್ಸ್ ಇಟ್ಕೊಂಡಿದ್ದೀನಿ. ದೀಸ್ ಆರ್ ಸ್ಕರ್ಟ್ಸ್, 2 ಸ್ಕರ್ಟ್ ಇಟ್ಕೊಂಡಿದ್ದೀನಿ. ಐ ಹ್ಯಾವ್ ಕೆಪ್ಟ್ 2 ಹ್ಯಾಟ್ಸ್. ಐ ನೋ ಐ ಕ್ಯಾನ್ ಬೈ ಇಟ್ ದೇರ್, ಬಟ್ ಐಮ್ ಸಾರಿ, ಐ ಡೂ ಓವರ್ ಪ್ಯಾಕ್. ನಂಗೆ ಓವರ್ ಪ್ಯಾಕ್ ಮಾಡೋ ಟೆಂಡೆನ್ಸಿ ಇದೆ. ಆ್ಯಂಡ್ ಐ ಹ್ಯಾವ್ ಕೆಪ್ಟ್ 1 ಬೇಸಿಕ್ ಟಾಪ್ಸ್, ಒಂದು 2 ಟಾಪ್ಸ್ ಇಟ್ಕೊಂಡಿದ್ದೀನಿ, ಒಂದು 4 ಶರ್ಟ್ ಇಟ್ಕೊಂಡಿದ್ದೀನಿ. ಬಿಕಾಸ್ ಐ ಲವ್ ಶರ್ಟ್ಸ್. ಹತ್ರ ಇರೋ ಮೆಜಾರಿಟಿ ಶರ್ಟ್ಸ್ ಇಲ್ಲ ಸಾಲಿಡ್ ಕಲರ್ಸ್ ಇರುತ್ತೆ, ಇಲ್ಲ ನ್ಯೂಟ್ರಲ್ ಕಲರ್ಸ್, ಇಲ್ಲ ಸ್ಟ್ರೈಪ್ಸ್ ಅಂತ. ಸೊ ಐ ಲವ್ ಸ್ಟ್ರೈಪ್ ಶರ್ಟ್ಸ್. ಸೊ ಎಲ್ಲ ಸ್ಟ್ರೈಪ್ಸೇ ಜಾಸ್ತಿ ಇರೋದು ನನ್ನ ಹತ್ರ, ಅದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಮನೇಲಿ ಹಾಕ್ಕೊಳ್ಳೋಕ್ಕೆ ಪ್ಯಾಂಟ್ಸ್ ಇಟ್ಕೊಂಡಿದ್ದೀನಿ, 2 ಪ್ಯಾಂಟು, ಒಂದು 3 ಪ್ಯಾಂಟು, ಆ್ಯಂಡ್ ಒಂದು ಕ್ಯಾಶುವಲ್, ಈ ಥರ ಒಂದು ಕ್ಯಾಶುವಲ್ ಟೀ ಶರ್ಟ್ಸ್ 4 ಇಟ್ಕೊಂಡಿದ್ದೀನಿ ಮನೇಲಿ ಹಾಕ್ಕೊಳ್ಳೋಕ್ಕೆ. ಸೊ ದಿಸ್ ಇಸ್ ವಾಟ್. ಅಲ್ಲಿ ಹಾಕೊಳ್ಳೋ ಬಟ್ಟೆ ಇಷ್ಟೇ ಇಟ್ಕೊಳ್ಳೋದು ನಾನು. ಡ್ರೆಸ್ಸಸ್ ಒಂದು 3 ಡ್ರೆಸ್ಸಸ್ ಇಟ್ಕೊಂಡಿದ್ದೀನಿ, ಜಸ್ಟ್ ಇನ್ ಕೇಸ್ ಇಫ್ ಐ ಗೋಯಿಂಗ್ ಎನಿವೇರ್ ಫಾರ್ ಲೈಕ್ ಡಿನ್ನರ್ ಆರ್ ಸಮ್ವೇರ್ ಅಂತ ಒಂದು 3 ಡ್ರೆಸ್ ಇಟ್ಕೊಂಡಿದ್ದೀನಿ. ಸೊ ಬೇಸಿಕ್ಲಿ ದಿಸ್ ಐ ಜಸ್ಟ್ ಕೀಪ್ ಇಟ್ ಬ್ಯಾಕ್. 1 ನಿಮಿಷ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸಾರೀಸ್, ಇವಾಗ ಸೊ ಬೇಸಿಕ್ಲಿ ಈ ಸೂಟ್ಕೇಸ್ ಪ್ಯಾಕ್ ಆಗಿದೆ. ಇವಾಗ ಐ ಜಸ್ಟ್ ಹ್ಯಾವ್ ಟು ವೆಯ್ಟ್ ಚೆಕ್ ಮಾಡಬೇಕು. ಈ ಥರ ಲಾರ್ಜ್ ಸೂಟ್ಕೇಸ್ 23 kgs 2 ಸೂಟ್ಕೇಸ್ ಬಿಡ್ತಾರೆ. ಕ್ಯಾಬಿನಲ್ಲಿ 7 kgs 1 ಸೂಟ್ಕೇಸ್ ಬಿಡ್ತಾರೆ. ಆ್ಯಂಡ್ 1 ಹ್ಯಾಂಡ್ ಬ್ಯಾಗ್ ಲೈಕ್ ನಮ್ದು ಪಾಸ್ಪೋರ್ಟ್, ಫೋನ್, whatever ವಾಲೆಟ್ ಎಲ್ಲ ಇಟ್ಕೊಳ್ಳೋಕ್ಕೆ 1 ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಹೋಗ್ಬೋದು. ಸೊ ಬೇಸಿಕ್ಲಿ ದಿಸ್ ಇಸ್ ಇಷ್ಟು ಅಲೌ ಮಾಡ್ತಾರೆ. ಸಾರೀಸ್ ಒಂದಷ್ಟು ಇಟ್ಟಿದ್ದೀನಿ ನಾನು, ಕಾಟನ್ ಸಾರೀಸ್. ಇದೆಲ್ಲ ವಾಪಸ್ ತೊಗೊಂಡೋಗಿ ಅಲ್ಲೇ ಬಿಟ್ಟು ಬರೋವಂಥ ಸಾರೀಸು. ಸೊ ಆ ಥರ ಸೀರೆಸ್ ಮಾತ್ರ ಇಟ್ಕೊತಾ ಇದ್ದೀನಿ. ಅಲ್ಲೊಂದು ಸ್ವಲ್ಪ ದಿವಸ ಅಲ್ಲೇ ದೇವಸ್ಥಾನ ಅಲ್ಲಿ ಹೋದಾಗ ಹಾಕ್ಕೊಂಡು ಐ ವಿಲ್ ಕೀಪ್ ಇಟ್ ದೇರ್ ಅಂಡ್ ಕಮ್. ಬರಬೇಕಾದ್ರೆ ಐ ಆಮ್ ಗೆಟಿಂಗ್ ನ್ಯೂ ಸಾರೀಸ್. ಸೊ ಯಾ, ದಿಸ್ ಹೌ ಇಟ್ ಗೋಸ್. ಪ್ಯಾಕ್ ಮಾಡಬೇಕು. ಚಪ್ಪಲಿ ಯು ಕ್ಯಾನ್ ಆಲ್ಸೋ ಆಲ್ರೆಡಿ ಸಿ. ಒಂದು ಹೀಲ್ಸ್ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಐ ಹ್ಯಾವ್ ರೀಸೆಂಟ್ಲಿ ಬಾಟ್ ಅ ಲಾಟ್ ಆಫ್ ಹೀಲ್ಸ್. ಐ ಡೋಂಟ್ ನೋ ವೈ, ಸಡನ್ ಆಗಿ ನನಗೆ ಹೀಲ್ಸ್ ಇಷ್ಟ ಆಗ್ಬಿಟ್ಟಿದೆ. ಮುಂಚೆ ನಾನು ಹೀಲ್ಸ್ ಹಾಕೋತಾ ಇಲ್ಲ, ಬರೀ ಫ್ಲಾಟ್ಸ್ ಹಾಕೋತಾ ಇದ್ದೆ. ಆ್ಯಂಡ್ ಸಡನ್ಲಿ ಒನ್ ಡೇ ಮೈ ಹಸ್ಬೆಂಡ್ ಸೈಡ್, ಐ ಲೈಕ್ ಯು ಇನ್ ಹೀಲ್ಸ್, ಐ ಥಿಂಕ್ ಯು ಶುಡ್ ವೇರ್ ಹೀಲ್ಸ್ ಅಂತ ಅಂದ. ದೆನ್ ಐ ವಾಸ್ ಲೈಕ್ ಓಕೆ ಫೈನ್, ವೈ ನಾಟ್ ಅಂದ್ಬಿಟ್ಟು ನಾನು ಬರೀ ಹೀಲ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ.
ಸೊ ನಾವು ಐ ಹ್ಯಾವ್ ಅ ಲಾಟ್ ಆಫ್ ಹೀಲ್ಸ್ ಚಪ್ಪಲಿ. ಸೊ ಅದರಲ್ಲಿ ಒಂದು ಎಲ್ಲ ಔಟ್ಫಿಟ್ಸ್ಗೂ ಸೆಟ್ ಆಗೋ ಹಂಗೆ ಒಂದು ಐ ವಾಂಟ್ ಟು ಟೇಕ್ ಆಲ್ ಆಫ್ ದಮ್. ಎಷ್ಟೊಂದು ಹಾಕ್ಕೊಂಡೆ ಇಲ್ಲ ನಾನು. ಐ ವಾಂಟ್ ಟು ಟೇಕ್ ಆಲ್ ಆಫ್ ದಮ್ ಬಟ್ ಆಗಲ್ಲ. ಐ ಥಿಂಕ್ ಐ ವಾಂಟ್ ಟು ಟೇಕ್ 3 ಹೀಲ್ಸ್ ಆ್ಯಂಡ್ 1 ಶೂ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. 1 ಫ್ಲ್ಯಾಟ್ಸ್ ಇಟ್ಕೋತೀನಿ. ಕ್ರಾಕ್ಸ್ ಐ ಡೋಂಟ್ ನೋ ಇಟ್ಕೊತೀನೋ ಇಲ್ವೋ ಅಂತ. ಐ ಡೋಂಟ್ ವಾಂಟ್ ಟು ಕೀಪ್ ಕ್ರಾಕ್ಸ್. ಅದು ಕ್ರಾಕ್ಸ್ ಇಟ್ಕೊಂಡ್ಬಿಟ್ರೆ ಅದೇ ಎಲ್ಲ ಕಡೆ ಅದೇ ಹಾಕೊಂಡು ಹೋಗ್ತಾ ಇರ್ತೀನಿ ನಾನು. ಐ ಡೋಂಟ್ ವಾಂಟ್ ಟು ಕೀಪ್ ದ್ಯಾಟ್. ಐ ವಾಂಟ್ ಟು ಕೀಪ್ ಸಮ್ ballerinas and some flats and some heels. So ishtu adondu shoe bag ge hakkondu adanne ettitkonತೀನಿ. But right now this is ee suitcase agide. Let me just close it. ಆಮೇಲೆ ನನ್ನ ಗಂಡ ಬಂತು ವೇಟ್ ಚೆಕ್ ಮಾಡ್ತಾನೆ. ಇದರಲ್ಲಿ ಸ್ವಲ್ಪ ಎಲ್ಲ ನನ್ನ ಗಂಡಂದು ಬಟ್ಟೆ ಇದೆ, ಹಳೆ ಬಟ್ಟೆ. ಸೊ ಐ ಟ್ರಾನ್ಸ್ಫರ್ ಇಟ್ ಟು ದಿಸ್ ಸೂಟ್ ಕೇಸ್ ಬಿಕಾಸ್ ಸ್ವಲ್ಪ ಚಿಕ್ಕದಿದೆ. ನಂಗೆ ದೊಡ್ಡ ಸೂಟ್ ಕೇಸ್ ಬೇಕು. ಅದು ಸೂಟ್ ಕೇಸ್ ಆಗುತ್ತೆ ಸೇಮ್ ಬೇಸಿಕ್ಲಿ ಪಿಂಕ್ ನನ್ನ ಸೂಟ್ ಕೇಸು. ಬಟ್ ಇವನ್ನ ಇಟ್ಕೊಂಡು ನಾನು ಓಕೆ ಇವಾಗ ಐ ಹ್ಯಾವ್ ಟು ಫಿಟ್ ಆಲ್ ದ ಸಾರೀಸ್ ದಟ್ ಐ ವಾಂಟ್ ಟು ಟೇಕ್ ಬ್ಯಾಕ್ ವಿಚ್ ಈಸ್ ಅ ಲಾಟ್ ಇನ್ ದಿಸ್ ಆ್ಯಂಡ್ ಮೈ ಮೆಡಿಸಿನ್ಸ್ ಆ್ಯಂಡ್ ನನ್ನ ಕ್ರೀಮ್ಸ್, ನನ್ನ ಮೇಕಪ್. ಇನ್ನೂ ಒಂದು ವಾರ ಅಲ್ಲ, ಇವಾಗಲೇ ಎಲ್ಲ ಇಟ್ಕೊಂಡ್ಬಿಟ್ರೆ ವಾಟ್ ವಿಲ್ ಐ ಡು? Okay, I can make some space for my makeup and medicines, and my sarees will go now and my shoes can go. Overage 27. ಏನೇ ತುಂಬಿಸಿದ್ಯಾ ಹಂಗೆ? Phone. Hi guys, welcome back to my YouTube channel. So avatu video ardadale cut ಮಾಡಿದೆ. ನಾನು ಪ್ಯಾಕಿಂಗ್ ವಿಡಿಯೋ ತೋರಿಸ್ತಾ ಇದ್ದೆ because I got super busy and I couldn't continue. So basically this is ಇವತ್ತು April 7th. ನಾಳೆ ಹೊರಡ್ತಾ ಇದ್ದೀನಿ ನಾನು. ಐ ಆಮ್ ಲೀವಿಂಗ್ ಟುಮಾರೋ ವಿಚ್ ಇಸ್ April 8th. ನಾನು ಲ್ಯಾಂಡ್ ಆಗೋದು April 10th ಲ್ಯಾಂಡ್ ಆಗ್ತೀನಿ ಇಂಡಿಯಾಲಿ. ಸೊ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ ನಂದು. ಇಫ್ ಯು ಕ್ಯಾನ್ ಸಿ ದೀಸ್ 2 ಆರ್ ಮೈ ಮೇನ್ ಸೂಟ್ ಕೇಸಸ್. ಇದು ಎರಡೂ 23 kgs ಇದೆ. ಇದು 7 kgs ಇದೆ. ಆ್ಯಂಡ್ ದಟ್ಸ್ ದ ಬ್ಯಾಗ್ ಐಲ್ ಬಿ ಕ್ಯಾರಿಂಗ್. ಜೊತೆಗೆ ಆ್ಯಂಡ್ ಆಲ್ ದ ಎಸೆನ್ಷಿಯಲ್ಸ್ ದಟ್ ಐ ನೀಡ್ ಅವತ್ತಿಂದಕ್ಕೆ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೀನಿ ಸೊ ದಟ್ ಐ ಡೋಂಟ್ ಫರ್ಗೆಟ್ ಎನಿಥಿಂಗ್. ಎಲ್ಲ ಸೂಟ್ ಕೇಸಸ್ ಮೇಲೂ ಐ ವಿಲ್ ಸ್ಟಿಕ್ ಅ ಪೇಪರ್ ವಿತ್ ಮೈ ನೇಮ್, ನನ್ನ ಫೋನ್ ನಂಬರು, ನಮ್ಮ ಮನೆ ಅಡ್ರೆಸ್ಸು ಎಲ್ಲ ಬರ್ತು ಪೇಪರ್ ಅಂಟಿಸಿರ್ತೀನಿ. ಸೊ ದಟ್ ಇನ್ ಕೇಸ್ ಸೂಟ್ ಕೇಸಸ್ ಬರೋದು ಲೇಟ್ ಆಯಿತು ಅಂದರೆ ದೇ ವಿಲ್ ನೋ ವೇರ್ ಟು ಡೆಲಿವರ್ ಅಂತ. ಆಮೇಲೆ ಜಸ್ಟ್ ದ್ಯಾಟ್ ನನ್ನ ಕಾಸ್ಮೆಟಿಕ್ಸು ಎಲ್ಲ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರ್ಸೋಣ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನೆಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಪ್ಯಾಕಿಂಗು. ಐ ಜಸ್ಟ್ ಹ್ಯಾವ್ ಮೈ ಸ್ಕಿನ್ ಕೇರ್ ಬ್ಯಾಗ್ ಹ್ಯೂರ್. ಸೊ ಲೆಟ್ ಮೀ ಶೋ ಯು. ಸೊ ನನಗೆ ಐ ಲೈಕ್ ಬ್ಯಾಗ್ಸ್. ನನಗೆ ಆಪ್ಷನ್ಸ್ ಇರಬೇಕು ಬ್ಯಾಗ್ಸಲ್ಲಿ. ಸೊ ನಾನು ಏನು ಮಾಡ್ತೀನಿ, ಇನ್ಸ್ಟೆಡ್ ಆಫ್ ಕೀಪಿಂಗ್ ಟ್ರಾವೆಲ್ ಪೌಚಸ್, ಈ ಥರ ಟ್ರಾವೆಲ್ ಟಾಯ್ಲೆಟ್ರಿ ಕಿಟ್ಸ್ ಬರುತ್ತಲ್ಲ, ಈ ಥರ ಇಟ್ಕೊಳ್ಳೋ ಬದಲು ನನ್ನ ಮೇಕಪ್, ಸ್ಕಿನ್ ಕೇರ್ ಎಲ್ಲನೂ ನಾನು ಬ್ಯಾಗ್ಸಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸೊ ದಿಸ್ ಇಸ್ ಮೈ ಕ್ಲಚ್. ಸೊ ಇದರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸೊ ಇವಾಗ ನನ್ನ ಸ್ಕಿನ್ ಕೇರ್ ಇದೆ ಇದರಲ್ಲಿ. ಐ ಹ್ಯಾವ್ ಅ ಲಿಟಲ್ ಎಕ್ಸ್ಟ್ರಾ ಸ್ಟಫ್ ಬಿಕಾಸ್ ವಾಟ್ ಇಫ್ ಐ ಮೇ ನೀಡ್ ಆಮೇಲೆ ಅನ್ನೋ ಥರ ನಾನೆಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಐ ಹ್ಯಾವ್ ಮೈ ಸನ್ಸ್ಕ್ರೀನ್, ಮೈ my underarm roll-ons, my mist, my face creams, another sunscreen body spray, another sunscreen, my serums, ella itkonidini idralli. And now I'm going to show you. ಇವಾಗ ನಾನು 20 days almost 25 days ಬೇಗ ಹೋಗ್ತಾ ಇದ್ದೀನಿ. ಆ್ಯಂಡ್ ಮಧು ಆಮೇಲೆ ನನ್ನ ಜಾಯಿನ್ ಮಾಡ್ತಾ ಇದ್ದಾರೆ.
ವೈಡೈಸೇ ಮಾಡ್ತಾ ಇದ್ದಾರೆ. ಕಾನ್ಶಿಯಸ್ ಆಗ್ತೀನಿ ನೀನಿದ್ರೆ. ಓಕೆ, ಸೊ ಜಾಯಿನ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಐ ಆಮ್ ಜಸ್ಟ್ ಡೂಯಿಂಗ್ ಸಮ್ ಮೀಲ್ ಪ್ರೆಪ್ಸ್ ಕರೆಂಟ್ಲಿ ಅವನಿಗೆ. ಲೆಟ್ ಮಿ ಶೋ ಯು. ಮೈ ಕಿಚನ್ ಇಸ್ ಅನ್ ಆಬ್ಸಲ್ಯೂಟ್ ಮೆಸ್. ಇವಾಗ ಯು ಕ್ಯಾನ್ ಸಿ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಚಿಕನ್ ಚಾಪ್ಸ್ ಮಾಡಿ ಎರಡು ಈ ಥರ ಕಂಟೈನರ್ಸ್ ತೊಗೊಂಡಿದ್ದೀನಿ. ಟೇಕ್ ಅವೇ ಕಂಟೈನರ್ಸ್, ಅದರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ಅಪಾರ್ಟ್ ಫ್ರಮ್ ದ್ಯಾಟ್ ಐವ್ ಮೇಡ್ ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ ಗೊಜ್ಜು, ಮೊಸಪ್ಪು, ರಸಮ್ ಕ್ಯೂಬ್ಸ್ ಮಾಡಿಟ್ಟಿದ್ದೀನಿ. ಐವ್ ಮೇಡ್ ಅರೌಂಡ್ 50 ಫ್ರೋಝನ್ ಚಪಾತೀಸ್. ಇದು ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಮೊಸಪ್ಪು ಕ್ಯೂಬ್ಸ್. ಇದು 1 month ಬರುತ್ತೆ. ಇದೆರಡು ಮೊಸಪ್ಪು, ಇದೆರಡು ರಸಮ್ ಕ್ಯೂಬ್ಸ್. And this is our frozen chicken. And idu frozen chapatis. It almost 6 months baratte, but I just want him to use eshtagatto ashtu use madli emergency iddaga. And here we have puliyogre gojju. Idra mele ಸ್ವಲ್ಪ notes ಹಾಕಿದೀನಿ. Make roasted peanuts, add some salt, ಕಲ್ಸ್ಕೋಬೇಕಾದ್ರೆ ಅಂತ. ಇದು ಲೆಮನ್ ಈರುಳ್ಳಿ ನಿಂಬೆಹಣ್ಣು ಚಿತ್ರಾನ್ನ, ಇದನ್ನು ಮಾಡಿಟ್ಟಿದ್ದೀನಿ. ಸೊ ಇದಿಷ್ಟು ಮಾಡಿಟ್ಟಿದ್ದೀನಿ. ದ ರೆಸ್ಟ್ ಹಿ ಕ್ಯಾನ್ ಮ್ಯಾನೇಜ್. ಸೊ ದಿಸ್ ಮೈ ಕಿಚನ್. ಹಾರಬಲ್. ಏನು ಮಾಡ್ತಿದ್ಯಾ? ಸೊ ಇವಾಗ ಮಧು ಇಸ್ ಚಾರ್ಜಿಂಗ್ ಆಲ್ ಮೈ ಎಲೆಕ್ಟ್ರಾನಿಕ್ಸ್, ಐಪ್ಯಾಡ್, ಪವರ್ ಬ್ಯಾಂಕ್, ಫೋನ್ಸ್, ಆಮೇಲೆ ಏರ್ಪಾಡ್ಸ್ ಎಲ್ಲನೂ ಇವತ್ತು ರಾತ್ರಿ ಚಾರ್ಜ್ಗೆ ಹಾಕ್ತಾ ಇದ್ದೀನಿ. ಸೊ ಅದು ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಚಾರ್ಜ್ ಇರುತ್ತೆ. ಏನು ಹೆಡ್ಫೋನ್ಸ್ ಬೇಡ, ಏರ್ಪಾಡ್ಸ್ ಇಟ್ಕೋತೀನಿ ಅನ್ನಲ್ಲ ಬೇಬಿ. ಟೂ ಮಚ್ ನಂಗೆ ಕತ್ತ ಸುತ್ತ. ನಂಗೆ ಯಾವಾಗಲೂ ಇಟ್ಕೊಂಡ್ರಾಗ ಇಟ್ಸ್ ಓಕೆ, ಐ ಡೋಂಟ್ ವಾಂಟ್ ಇಟ್. ಏರ್ಪಾಡ್ಸ್ ಅಲ್ಲಿ ಚಾರ್ಜ್ಗೆ ಹಾಕಿದ್ದೀನಿ ಆಲ್ರೆಡಿ ಏರ್ಪಾಡ್ಸ್. ಸೊ ಎಲ್ಲ ಚಾರ್ಜ್ ಮಾಡ್ಕೊತಾ ಇದ್ದೀನಿ. ಆಲ್ ದ ಡಾಕ್ಯುಮೆಂಟ್ಸ್ ಇಸ್ ಡನ್, ಎಲ್ಲ ಇಟ್ಕೊಂಡಿದ್ದೀನಿ. ಸೊ ದಿಸ್ ವಿಡಿಯೋ ಇಸ್ ಲಿಟ್ರಲಿ ಲೈಕ್ ಮೈ ಚೆಕ್ ಲಿಸ್ಟ್. ನಾನೆಲ್ಲ ಹೇಳ್ಬೇಕಾದ್ರೆ ನಾಪಿಸ್ಕೊತಾ ಇದ್ದೀನಿ, ಏನಾದ್ರು ಬಿಟ್ಟಿದ್ದೀನ ಅಂತ. 1 ರೌಂಡ್ ವಾಷಿಂಗ್ ಮಿಷಿನ್ ಹಾಕಬೇಕು, ಬಟ್ಟೆ ಅದನ್ನೆಲ್ಲ ಹಾಕಿ 1 ರೌಂಡ್ ಫುಲ್ ಮನೇನ ವ್ಯಾಕ್ಯೂಮ್ ಆ್ಯಂಡ್ ಮಾಪ್ ಮಾಡಬೇಕು. ಮಾಡಿದ್ರೆ ಎವ್ರಿಥಿಂಗ್ ಇಸ್ ಸೆಟ್. ಆ್ಯಂಡ್ ನಾಳೆ ಐ ವಿಲ್ ಬಿ ಲೀವಿಂಗ್ ಅರೌಂಡ್ ಈವ್ನಿಂಗ್ 6:30. ಸೊ ಊಟ ಮಾಡ್ಕೊಂಡು ಹೊರಡೋದು. ನಮ್ಮನೆಯಿಂದ ಏರ್ಪೋರ್ಟ್ ಇಸ್ ಬೇರ್ಲಿ 15 minutes, 10 minutes ಅಷ್ಟೇ. ಸೊ ನಮ್ಮನೆ ಮುಂದೆನೇ ಏರ್ಪೋರ್ಟ್, ರೆಂಟಲ್ ಬಸ್, ಪಿಕಪ್ ಬಸ್ಸಸ್ ಬರುತ್ತೆ. ಸೊ ಇಟ್ಸ್ ದ್ಯಾಟ್ ಕ್ಲೋಸ್. ಸೊ ಊಟ ಮಾಡ್ಕೊಂಡು ಹೊರಡೋದು. ಸೊ ಐ ಜಸ್ಟ್ ಮೇಕ್ ಸಮ್ ಪಾಲಕ್ ಪಪ್ಪು ಇವತ್ತು ರಾತ್ರಿ ಆ್ಯಂಡ್ finish it off so that ಬೆಳಗ್ಗೆ ಎದ್ದು I can just concentrate on me leaving. And this is the first time ನಾನು ಒಬ್ಬಳೇ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಿರೋದು. ಫಸ್ಟ್ ಟೈಮ್ ಎವರ್ ಇನ್ 28 years. ಸೊ ಐ ಆಮ್ ಎಕ್ಸೈಟೆಡ್. ನರ್ವಸ್ ಎಲ್ಲ ಏನಿಲ್ಲ, ಐ ಆಮ್ ಎಕ್ಸೈಟೆಡ್. ಸೊ ಆ್ಯಂಡ್ ಅಂದ್ಕೊಂಡಿದ್ದೀನಿ ವ್ಲಾಗ್ ಮಾಡಬೇಕು. And ಅನ್ಕೊಂಡಿಲ್ಲ, I will do it. I will do vlogs every day in India. I'm going to stay for 2 months. And 2 months, every day, almost every day vlog ಮಾಡ್ತೀನಿ. I'll just start putting up 10 minutes vlog of something. I don't know what I'll put. ನಂಗೆ ಎಡಿಟ್ ಮಾಡೋಕ್ಕಾಗತ್ತೋ ಇಲ್ವೋ, I don't know. But ನಾನು ಇದನ್ನೇ ಅಂದ್ಕೊಂಡಿರೋದು, that I will do it. I have to do it. And ನಾನು ಇಂಡಿಯಾನ ವಾಪಸ್ ಬರೋಷ್ಟು I have to hit 100K. ಇವಾಗ 78K ಅಲ್ಲಿದ್ದೀನಿ Instagram. And I have to hit 100K. I'm going to do it. So keep supporting, guys. Ashte ivattu. Tomorrow I'll start a vlog of ನಾಳೆ ಹೊರಡೋದನ್ನ ವ್ಲಾಗ್ ಮಾಡ್ತೀನಿ. ಇವತ್ತು ಪ್ಯಾಕಿಂಗ್ ವ್ಲಾಗ್ ಇಷ್ಟೇನೆ. ಐ ಆಮ್ ಸಾರಿ ಇಫ್ ಐ ಕುಡಂಟ್ ಶೋ ಅ ಲಾಟ್ ಆಫ್ ಥಿಂಗ್ಸ್, ಬಟ್ ನನ್ನ ಪ್ಯಾಕಿಂಗ್ ಇದರಲ್ಲಿ ನಂಗೆ ನೀಟಾಗಿ ಕೋಆರ್ಡಿನೇಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. Thank you so much for watching. I'll see you in the next vlog tomorrow. Wish me a safe and a happy journey. I'll see you guys in Bangalore. Bye.